ಅಪ್ಪ ನೀನೇ ಅಲ್ವಪ್ಪ ಮಿನಿಸ್ಟ್ರು, ಜಿಲ್ಲಾ ಉಸ್ತುವಾರಿ ಸಚಿವ, ನಿಮ್ಮ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಅಲ್ವೇ? ಅವತ್ತು ಇದೇ ಸರ್ಕಾರಿ ಭೂಮಿಗೆ ನೀವು 983 ಕೋಟಿ ಫಿಕ್ಸ್ ಮಾಡಿದವರು, ಎಕರೆಗೆ 12 ಕೋಟಿ ಫಿಕ್ಸ್ ಮಾಡಿದವರು, ಡಿ ಸಿ ರೆಕಮೆಂಡ್ ಮಾಡಿರೋದು. ಈಗ ರೈತನಿಗೆ ಯಾವ ಆಧಾರದ ಮೇಲೆ 2 ಕೋಟಿ ಇಳಿಸಿದಿರಿ? ಈಗ ಅದು 10 ವರ್ಷದಿಂದ ಏನು ರೈತನ ಉದ್ಧಾರ ಮಾಡೋದಕ್ಕೆ 2 ಕೋಟಿ 2.25 ಕೋಟಿ ದುಪ್ಪಟ್ಟು ಮಾಡಿಬಿಟ್ಟಿದ್ದೀನಿ. ಬೇಕಿರೋ ತಗೊಳ್ಳಿ, ಇಲ್ಲದೆ ಇದ್ರೆ ನಿಮ್ಮ ಭೂಮಿನ ನಾನು ಅಕ್ವೈರ್ ಮಾಡಿ ನಿಮ್ಮನ್ನೆಲ್ಲ ಒಕ್ಲೆಬ್ಬಿಸ್ತೀವಿ ಅಂತಂದರೆ. ಅಪ್ಪ ನೀನೇ ಅಲ್ವಪ್ಪ ಮಿನಿಸ್ಟ್ರು, ಜಿಲ್ಲಾ ಉಸ್ತುವಾರಿ ಸಚಿವ, ನಿಮ್ಮ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಅಲ್ವೇ? 2016 ನಿಮ್ಮ ಈಗಲ್ ಟೌನು, ಇವತ್ತೇನು ಈ ಹಳ್ಳಿಗಳಿದೆ, ಈ ಹಳ್ಳಿಗಳು ಈ ಈಗಲ್ ಟನ್ಗೆ ಅಟ್ಯಾಚ್ಡೇ ಇರ್ತಕ್ಕಂಥದ್ದು. ಈಗಲ್ ಟನ್ದು ಈ ಅಟ್ಯಾಚ್ಡ್ ವಿಲೇಜ್ಗಳು ಇದೇ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ಟಲ್ಲಿ 983 ಕೋಟಿ ದುಡ್ಡು ಕಟ್ಟಿ ಅಂತ ಹೇಳಿದ್ರಲ್ಲಪ್ಪ. 983 ಕೋಟಿ ಎಕರೆಗೆ 12 ಕೋಟಿ ರೂಪಾಯಿ ಸಮಥಿಂಗ್ ಎಕರೆಗೆ ಫಿಕ್ಸ್ ಮಾಡಿರೋದು ಸರ್ಕಾರ. ಕ್ಯಾಬಿನೆಟ್ಟಲ್ಲಿ ಅಪ್ರೂವ್ ಮಾಡಿದ್ದೀರಿ. ನಿಮ್ಮ ಡಿ ಸಿ ರೆಕಮೆಂಡ್ ಮಾಡ್ತಾನೆ 12 ಕೋಟಿ ಎಕರೆಗೆ. ಸರ್ಕಾರಿ ಜಾಗಕ್ಕೆ ಅದು ಸರ್ಕಾರಿ ಭೂಮಿ, ಅದು ರೈತರ ಭೂಮಿ ಅಲ್ಲ, ಖರಾಬ್ ಲ್ಯಾಂಡು 77 ಎಕರೆ. ಅವರೇನು ಅಲ್ಲೊಂದು ಈಗಲ್ ಟೌನ್ ಮಾಡಲಿಕ್ಕೆ ಅದೆಂಥದ್ದು ನಿಮ್ಮ ಗೇಮ್ ಇದು ನಿಮ್ಮ ಗಾಲ್ಫ್ ಇದು ಮಾಡಲಿಕ್ಕೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಿಗೆ ಸ್ವಂತ ಹಣ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿರೋ ಜಾಗ ಅದು. ಅಲ್ಲಿ 77 ಎಕರೆ ಖರಾಬ್ ಭೂಮಿ ಒಳಗಡೆ ಸೇರಿದೆ ಅಂತ ಹೇಳಿ ಅದಕ್ಕೆ ದುಡ್ಡು ಕಟ್ಟಬೇಕು ಅಂತ 3 ಡಿ ಸಿಗಳು 3 ಥರ ಆದೇಶ ಮಾಡ್ತಾರೆ. ಈ 12 ಕೋಟಿ ಯಾವ ಆಧಾರದ ಮೇಲೆ ಫಿಕ್ಸ್ ಮಾಡಿದ್ರಿ ಶಿವಕುಮಾರ್ ಅವರೇ? 983 ಕೋಟಿ ಯಾವ ಆಧಾರದ ಮೇಲೆ ಫಿಕ್ಸ್ ಮಾಡಿದ್ರಿ ಕ್ಯಾಬಿನೆಟ್ಟಲ್ಲಿ? ಅದೆಲ್ಲೋ ಬೈ ಎಲೆಕ್ಷನ್ನಲ್ಲಿ ಚುನಾವಣೆ ಗೆದ್ದ ಮೇಲೆ ಅಲ್ಲಿ ಊಟಕ್ಕೆ ಕರ್ಕೊಂಡು ಹೋದ್ರೆ ನಿಮ್ಮ ಶಿಷ್ಯಂದ್ರನ್ನ, ಅವನು ಪಾಪ ಅವನು ಯಾರೋ ಊಟ ಕೊಟ್ಟವನು 98,000 ರೂಪಾಯಿ ಬಿಲ್ ಕೊಟ್ಟ. ಇವರು ಮಹಾನುಭಾವ, ನನಗೆ ಬಿಲ್ ಕೊಡ್ತೀಯ 98,000 ರೂಪಾಯಿಗೆ ಅಂತ ಹೇಳಿ, ಕಲಿಸ್ತೀನಿ ಬುದ್ಧಿ ನಿನಗೆ ಅಂತ ಬ್ಯಾಗಿನ ತೆಗೆದು 1 ಲಕ್ಷ ದುಡ್ಡು ಕೊಟ್ಟು ಬಂದ. ಇಲ್ಲಿಗೆ ಬಂದು 983 ಕೋಟಿ ಫಿಕ್ಸ್ ಮಾಡಿದಾರೆ ಯಾರು? ಅವತ್ತು ಇದೇ ಸರ್ಕಾರಿ ಭೂಮಿಗೆ ನೀವು 983 ಕೋಟಿ ಫಿಕ್ಸ್ ಮಾಡಿದವರು, ಎಕರೆಗೆ 12 ಕೋಟಿ ಫಿಕ್ಸ್ ಮಾಡಿದವರು, ಡಿ ಸಿ ರೆಕಮೆಂಡ್ ಮಾಡಿರೋದು. ಈಗ ರೈತನಿಗೆ ಯಾವ ಆಧಾರದ ಮೇಲೆ 2 ಕೋಟಿ ಇಳಿಸಿದಿರಿ? ಈಗ ಅದು 10 ವರ್ಷದಿಂದ ಏನು ರೈತನ ಉದ್ಧಾರ ಮಾಡೋದಕ್ಕೆ 2 ಕೋಟಿ 2.25 ಕೋಟಿ ದುಪ್ಪಟ್ಟು ಮಾಡಿಬಿಟ್ಟಿದ್ದೀನಿ. ಬೇಕಿರೋ ತಗೊಳ್ಳಿ, ಇಲ್ಲದೆ ಇದ್ರೆ ನಿಮ್ಮ ಭೂಮಿನ ನಾನು ಅಕ್ವೈರ್ ಮಾಡಿ ನಿಮ್ಮನ್ನೆಲ್ಲ ಒಕ್ಲೆಬ್ಬಿಸ್ತೀವಿ ಅಂತಂದರೆ.